ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಬುಧ ಸಂಭೋಗ ಗಂಡಸರಿಗೆ ಏಕೆ ಇಷ್ಟ, ಹೆಂಗಸರು ಏನ ಮಾಡಬೇಕು? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ವೀಕ್ಷಕರೊಬ್ಬರು ನನಗೆ ಬುಧ ಸಂಭೋಗ ಇಷ್ಟ, ಆದರೆ ಹೆಂಡತಿಗೆ ಅದು ಇಷ್ಟವಾಗುತ್ತಿಲ್ಲ ಅಥವಾ ಆಕೆ ಅದಕ್ಕೆ ಸಿದ್ಧವಿಲ್ಲ, ಏನು ಮಾಡುವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ತಜ್ಞರ ಸಲಹೆಯಂತೆ ಮಾಹಿತಿ ತಿಳಿಯೋಣ ಬನ್ನಿ. ಅಂದಹಾಗೆ ಈ ವಿಷಯ ಹೇಳಲು ನನಗೆ ವಿಷಾದವೆನಿಸುತ್ತದೆ. ಆದರೂ ನಿಮ್ಮ ಹೆಂಡತಿಯ ದೃಷ್ಟಿಕೋನದಿಂದ ನೀವು ಒಂದು ಕ್ಷಣ ಯೋಚಿಸಲು ಪ್ರಯತ್ನಿಸಿ. ಕೆಲವರಿಗೆ ಕೆಲವು ರೀತಿಯ ಲೈಂಗಿಕ ಕ್ರಿಯೆಗಳನ್ನು ನಡೆಸಲು ಅಥವಾ ಕಲ್ಪನೆ ಮಾಡಿಕೊಂಡಂತೆ ಸಂಭೋಗ ನಡೆಸುವುದಕ್ಕೆ ಇಷ್ಟವಾಗುವುದಿಲ್ಲ, ಅಥವಾ ಅದಕ್ಕೆ ಅವರು ತಯಾರಿರುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟಾಗಿಯೂ ನೀವು ಅವರನ್ನು ಒತ್ತಾಯಿಸಿ ಬಲವಂತವಾಗಿ ಹಾಗೆ ಮಾಡಬಹುದೇ ಹೊರತು ಅವರ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಜನರು ಆನಂದವನ್ನು ನೀಡಲು ಮತ್ತು ಸ್ವೀಕರಿಸಲು ಹೇಗೆ ಸಿದ್ಧರಿರುತ್ತಾರೆ ಎಂಬುದು ಮುಖ್ಯವಾಗುತ್ತದೆ, ಮತ್ತು ಅವುಗಳಿಗೆ ಇಬ್ಬರು ಪರಸ್ಪರ ಒಪ್ಪಿಗೆ ನೀಡಬೇಕಾಗುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ಬುಧ ಸಂಭೋಗ ಮಾಡಲೇಬೇಕು ಎಂದಿದ್ದರೆ ನಿಮ್ಮ ಹೆಂಡತಿಯ ಒಪ್ಪಿಗೆಯೊಂದಿಗೆ ನಿಮ್ಮೊಂದಿಗೆ ಬುಧ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಲು ಸಿದ್ಧರಿರುವ ಬೇರೊಬ್ಬರನ್ನು ಹುಡುಕಿ. ಆದರೆ ನಿಮ್ಮ ಹೆಂಡತಿ ಮೇಲೆ ಒತ್ತಡ ಹೇರಬೇಡಿ. ಆಕೆಗೆ ಇಷ್ಟವಿಲ್ಲದ ಕೆಲಸ ಮಾಡಲು ಒತ್ತಾಯಿಸಬೇಡಿ. ಅದರ ಬಗ್ಗೆ ಆಕೆ ನಿಮ್ಮೊಂದಿಗೆ ಮುಕ್ತವಾಗಿ ಮಾತನಾಡಲು ಪ್ರೋತ್ಸಾಹಿಸಿ ಮತ್ತು ಭಯ, ಆತಂಕಗಳನ್ನು ನಿವಾರಿಸಲು ಪ್ರಯತ್ನಿಸಿ. ಅದರ ಬಗ್ಗೆ ಆಕೆಗೆ ನೀವೇ ಬಿಡಿಸಿ ಹೇಳಿ. ಆಕೆ ಒಪ್ಪಿದರೆ ಸಂತೋಷವಾಗಿ ನೀವು ಮುಂದುವರೆಯಬಹುದು, ಇಲ್ಲವೇ ಮೇಲೆ ಹೇಳಿದಂತೆ ಆಯ್ಕೆಗಳನ್ನು ನೋಡಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.